ಓಕೆ ಪವನ್, ನಮ್ಮ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್. ಎಸ್, ಲೆಟ್ಸ್ ಹಾವ್ ಕಾನ್ವರ್ಸೇಷನ್ ವಿತ್ ಹಿಮ್. ಪವನ್, ಜಮೀರ್ ಅಹಮದ್ ಖಾನ್ ಕ್ಷಮೆ ಕೇಳಿದ ನಂತರ ಸಿಕ್ಕಿರುವಂಥ ಬಹುಮಾನನ ಒಂದು ವೇಳೆ ಇವರಿಗೆ ಮಂತ್ರಿಗಿರಿ ಸಿಗೋದು ಫಿಕ್ಸ್ ಆದರೆ? ರಾಘವ್, ಹಂಗೆ ಹೇಳೋದಕ್ಕಾಗೋದಿಲ್ಲ. ಏನು ಅಂದರೆ ಅವರು ಕ್ಷಮೆ ಕೇಳಿದ್ದಕ್ಕೆ ಸಿಕ್ಕಿದ ಬಹುಮಾನ ಅಂತಂದು ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಜಮೀರ್ ಅಹಮದ್ ಅವ್ರ ವಿರುದ್ಧ ಸಿಟ್ಟಿರ್ಬೋದು. ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಪಕ್ಷದ ವಿರೋಧವಾಗಿ, ಅಂದರೆ ಏನು ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಬೇರೆಯವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದೊಂದು ಬೇಜಾರು ಬಿಟ್ಟರೆ, ಅವರನ್ನ ಮಂತ್ರಿ ಮಾಡಬಾರ್ದು ಅನ್ನೋ ವಿಚಾರದಲ್ಲಿ ಸಿದ್ದರಾಮಯ್ಯಗೂ ಏನು ತಕರಾರಿಲ್ಲ, ಡಿ ಕೆ ಶಿವಕುಮಾರ್ಗೂ ತಕರಾರಿಲ್ಲ. ಯಾಕಾಗಿ ಚುನಾವಣೆ ಹೀಗಾಗಿ ಆ ಚುನಾವಣಾ ದೃಷ್ಟಿಕೋನದಲ್ಲಿ ನೋಡಿದಾಗ ಅಲ್ಪಸಂಖ್ಯಾತರ ಮತಗಳು ಅವ್ರಿಗೆ ಬೇಕು, ಅದರಲ್ಲೂ ಮುಸ್ಲಿಂ ಸಮುದಾಯದ ಮತ ಬೇಕೇ ಬೇಕು. ಹೀಗಾಗಿ ಜಮೀರ್ ಅಹಮದ್ನ ದೂರ ತಳ್ಳ ಅಂತ ಪ್ರಮೇಯ ಅವ್ರಿಗಿಲ್ಲ. ಆದರೆ ತಪ್ಪನ್ನು ಮಾಡಿದ್ಯಾ, ಈ ತಪ್ಪನ್ನು ತಿದ್ಕೋ ಅನ್ನೋದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ವಾದ ಆಗಿದ್ದು. ಈಗ ಜಮೀರ್ ಅಹಮದ್ ಅವರು ಯಾವ ಮಟ್ಟಕ್ಕೆ ಕಾಂಗ್ರೆಸ್ನಲ್ಲಿ ಏನು 2018ರಿಂದ ಬಂದಂಥವ್ರು ಜಮೀರ್ ಅಹಮದ್ ಅವರು ಯಾವ ಮಟ್ಟಕ್ಕೆ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂದರೆ, ಇದು ಆಂಧ್ರ ಪ್ರದೇಶದ ಅಂದರೆ ತೆಲಂಗಾಣದಲ್ಲಿ ಪ್ರಚಾರ ಮಾಡ್ತಾರೆ, ಹೈದರಾಬಾದ್ನಲ್ಲಿ, ಅದಾದಮೇಲೆ ಕೇರಳದಲ್ಲಿ ಪ್ರಚಾರ ಮಾಡಿದ್ದಾರೆ, ಯು ಪಿನಲ್ಲಿ ಪ್ರಚಾರ ಮಾಡಿದ್ದಾರೆ, ಈಗ ಮಹಾರಾಷ್ಟ್ರದಲ್ಲಿ ಪ್ರಚಾರ ಮಾಡಿದ್ದಾರೆ. ಹೀಗಾಗಿ ಜಮೀರ್ ಅಹಮದ್ ಅವರು ಈಗ ಸದ್ಯದ ಮಟ್ಟಿಗೆ ಸೌತ್ ಇಂಡಿಯಾ ಆಗಿರ್ಬೋದು ಮತ್ತು ಕೆಲವು ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತ ಮತಗಳನ್ನು ಹಿಡ್ದಿಡೋ ಮಟ್ಟಕ್ಕೆ ಅವ್ರು ಬೆಳೆದು ನಿಂತಿದ್ದಾರೆ. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಡಿ, ಅವ್ರನ್ನ ಮಾಡಲೇಬೇಡಿ ಅನ್ನೋ ಹಕ್ಕೊತ್ತಾಯ ಯಾರ್ದು ಸಿದ್ದರಾಮಯ್ಯನವ್ರದ್ದು ಇಲ್ಲ, ಡಿ ಕೆ ಶಿವಕುಮಾರ್ದು ಇಲ್ಲ. ಆದರೆ ನೀನು ತಪ್ಪು ಮಾಡಿದ್ಯಾ, ಆ ತಪ್ಪಿಗೆ ನೀನು ಕ್ಷಮೆ ಕೇಳು, ಅಥವಾ ನೀನು ಆ ತಪ್ಪನ್ನು ಮುಂದೆ ಮಾಡಬೇಡ, ಅದನ್ನು ತಿದ್ಕೋ ಅನ್ನೋದು ಸಿದ್ದರಾಮಯ್ಯನವ್ರದ್ದು ಮತ್ತು ಡಿ ಕೆ ಶಿವಕುಮಾರ್ ವಾದ ಆಗಿತ್ತು. ಹಾಗಾಗಿ ಸಿದ್ದರಾಮಯ್ಯನವ್ರು ಹೇಳಿದ ತಕ್ಷಣ ಮತ್ತು ಡಿ ಕೆ ಶಿವಕುಮಾರ್ ಹೇಳಿದ ತಕ್ಷಣ ಅವರು ಹೈಕಮಾಂಡ್ ನಾಯಕರಿಗೆ ಮಾತಾಡಿ ಕ್ಷಮೆ ಕೇಳಿದ್ದಾರೆ. ಅದನ್ನು ನಿನ್ನೆ ಕೂಡ ನಮ್ಮ ಅಶೋಕ ಚಾನಲ್ಗೆ ಕನ್ಫರ್ಮ್ ಮಾಡಿದ್ರು. ಹೌದು, ನಾನು ಕ್ಷಮೆ ಕೇಳಿದ್ದೀನಿ, ನನ್ನ ಕಡೆಯಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಂತಂದು ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ನಾಯಕರಿಗೂ ನಾನು ಮನವಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಅವ್ರಿಗೆ ಏನು ಕ್ಷಮೆ ಕೇಳಿದ ತಕ್ಷಣ ಅವಕಾಶ ಸಿಕ್ತು ಅನ್ನೋದು ಉದ್ದೇಶ ಅದಲ್ಲ, ಅವಕಾಶ ಕೊಡಬೇಕಿತ್ತು. ಹೀಗಾಗಿ ಇದನ್ನು ಮನವರಿಕೆ ಮಾಡಿದ್ದಾರೆ ಯಾರು, ಕೆ ಸಿ ವೇಣುಗೋಪಾಲ್ ಅವರು. ನೋಡಿ, ಅವರ ಅಷ್ಟರ ಮಧ್ಯೆ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರ ಮಾಡಲಿಲ್ಲ ಅಂದ್ರೂ ಅವ್ರು ಕೇರಳದಲ್ಲಿ ಬ್ಯುಸಿ ಆಗಿದ್ರು, ಕೇರಳದಲ್ಲಿ ಪಕ್ಷ ಸಂಘಟನೆ ಮಾಡ್ತಾಯಿದ್ರು. ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ. ಹೀಗಾಗಿ ಅವರನ್ನು ನಾವು ಮುನ್ನೆಲೆಗೆ ತರಬೇಕು ಮತ್ತು ಅವರ ನಾಯಕತ್ವ ಅವಶ್ಯಕತೆ ಇದೆ ಅಂತಂದೇಳಿ ಕೆ ಸಿ ವೇಣುಗೋಪಾಲ್ ನಿನ್ನೆ ನಡೆದಿರ್ತಕ್ಕಂಥ ಮೀಟಿಂಗ್ನಲ್ಲಿ ಮಾತುಕತೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಅವರನ್ನು ಮತ್ತೆ ಡೆಲ್ಲಿ ಕರೆಸ್ಕೊಂಡಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಅನಿಸುತ್ತೆ ಜಮೀರ್ ಅಹಮದ್ ಖಾನ್ ಅವರು ಪಕ್ಷ ಸೇರ್ಬೇಕಾದ್ರೆ ಅವ್ರು ಡೆಲ್ಲಿಗೆ ಹೋದವರಲ್ಲ, ಮತ್ತು ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಾರೆ ಅಥವಾ ಸಚಿವ ಸ್ಥಾನ ಸಿಗ್ಬೇಕಾದ್ರೂ ಕೂಡ ಅವರು ಎಲ್ಲೂ ಲಾಬಿ ಮಾಡಿರಲಿಲ್ಲ ಡೆಲ್ಲಿಗೆ ಹೋಗಿ. ಯಾಕೆ, ಸಿದ್ದರಾಮಯ್ಯನವ್ರು ಗುರುಗಳಾಗಿದ್ದಂಥ ಸಿದ್ದರಾಮಯ್ಯನವರು ಅವ್ರು ತಲೆ ಕಾಯ್ತಿದ್ರು. ಆದರೆ ಇದೇ ಫಸ್ಟ್ ಟೈಮ್ ಅವರು ಡೆಲ್ಲಿಗೆ ಹೋಗಿರೋದು ಅನ್ಸುತ್ತೆ ರಾಘವ್.